ಹೇಳಮ್ಮ. ಹೌದಮ್ಮ. ಹೆಸರು ಪ್ರಕೃತಿ ಇಂದ ಪಿ ಇಂದ ಸೂಪರ್. ಫ್ಯೂಚರ್ ನಂಬರ್ 8 ಮದ್ವೆ ಆಗಿರೋದು 19 ಇವಾಗ ಏನ್ ಕತೆ ಹೇಳಮ್ಮ. ಏನಿಲ್ಲ ಸರ್, ಅದು ಮದ್ವೆ ಆಗಿರೋದು 21st, ಫ್ಯೂಚರ್ ನಂಬರ್ 9. ವೆರಿ ಸಿಂಪಲ್ ಅಮ್ಮ. ನಿಮ್ ಜಾತಕದಲ್ಲಿ ಕುಜ ಬಂದು ಇಲ್ಲಿದ್ದಾನೆ. ಮೊದ್ಲೇ ನಿನ್ ಗಂಡ ಒಂದೇ ನಂಬರ್ ಅಂದ್ರೆ ಸ್ಟ್ರಾಂಗ್ ಮೇಡಮ್. ಕುಜ ಇಲ್ಲಿದ್ದಾನೆ ಅಂದ್ರೆ ಅವನು ಇನ್ನೂ ಸ್ಟ್ರಾಂಗ್ ಮೇಡಮ್. ಕುಜ ಓನ್ ಹೌಸ್. ನಿನ್ ಗಂಡ ಕುಜ ಓನ್ ಹೌಸ್ ಅಲ್ಲಿ ಇದ್ದಾನೆ. ಅವನು ಹುಟ್ಟಿರೋದು ಒಂದೇ ನಂಬರ್ ಅಲ್ಲ ಅಂದ್ರೆ ಸ್ಟ್ರಾಂಗ್. ನಿನ್ ಗಂಡನ ಅನುಸರಿಸಿ ನಡೆದ್ರೆ ನೀನ್ ಗೆದ್ದೆ, ಇಲ್ಲಾಂದ್ರೆ 100% ಮರ್ಮಾದನೆ ಬೇಕು. ಅದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಅದ್ ಮಾಡು, ಆಗುತ್ತೆ. ಇನ್ನು ಮಗ ಒಬ್ಬ ಅಂತಲ್ಲ, 6ನೇ ನಂಬರ್ ಅಲ್ಲಿ ಮಗ, 3ನೇ ನಂಬರ್, 6ನೇ ನಂಬರ್ ಮಗ ಹುಟ್ಟಿದ್ದಕ್ಕೆ ನಿಮ್ದು ಹಂಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಓಡ್ತಾ ಇದೆ. 6ನೇ ನಂಬರ್ ನೋಡು. 6ನೇ ನಂಬರ್ ಅಲ್ಲಿ ಹುಟ್ಟಿರೋ ಮಗ ನೋಡಿ ಮೇಡಮ್. ಚಂದ್ರ ಇಲ್ಲಿದ್ದಾನೆ ಮೇಡಮ್ ಮಗನ್ ಜಾತಕದಲ್ಲಿ. ಮಗನ್ ಜಾತಕದಲ್ಲಿ ಚಂದ್ರ ನೀಚ ಅಲ್ಲ ಮೇಡಮ್, ಓನ್ ಹೌಸ್. ಈ ಅಮ್ಮ ಗೆದ್ಲು ಅಂದ್ರೆ ಇವ್ರಿಬ್ರು ಆಪೋಸಿಟ್ ಇದ್ರು ಕೂಡ ಮಗ ಹುಟ್ಟಿದ್ಮೇಲೆ ಚಂದ್ರ, ಈ ಅಮ್ಮ ಗೆದ್ಲು. ಆಮೇಲೆ ಮಗಳು ಹುಟ್ಟಿದ್ಮೇಲೆ 63 ಮಗ, ಒಬ್ನೇ ಮಗ ಅಂದ್ಮೇಲೆ ಈ ಅಮ್ಮ ಆಪೋಸಿಟ್ ನಂಬರ್ ನ ಇಟ್ಕೊಂಡು ಈ ಅಮ್ಮನೇ ಗಂಡನ ಪ್ಲಸ್. ಯಾಕಂದ್ರೆ ಕುಜ ಇಲ್ಲಿ ಒಂದೇ ನಂಬರ್. ಮಗ ಹುಟ್ಟಿದ್ದಕ್ಕೆ ನೀನ್ ಬದುಕಿದೆ. ಅದರಿಂದ ಮರುಮಾಂದನೆ ಮಾಡ್ಕೊಳಮ್ಮ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ, ಚೆನ್ನಾಗಿರುತ್ತೆ. ಅಮ್ಮನ ಹೆಲ್ತ್, ಅಮ್ಮ ಶುಕ್ರ ಗ್ರಹ, ಚಂದ್ರ ರಾಹು. ಓಹೋ, ಶುಕ್ರ ಅವರು. ನಿಮ್ ತಂದೆ ಯಾರು? ಎಜರ ಮಕ್ಕಳು ನೀವು ಅವ್ರಿಗೆ? ನಿಮ್ ತಮ್ಮ ಏನ್ ಮಾಡ್ತಾ ಇದಾರೆ? 7th ಬಾಲ್. ಅವ್ರಿಬ್ರು ಮದ್ವೆ ಡೇಟ್ ಏನು? ನಿಮ್ ತಾಯಿಯವ್ರದ್ದು 23, 23 2 ಬರುತ್ತೆ. ಅಂದ್ರೆ 9 and 2 ಆಪೋಸಿಟ್ ನಂಬರ್ ಮದುವೆ ಆಗಿರೋದು. 9th ಫ್ಯೂಚರ್ ನಂಬರ್ 2. 9 and 2 ಆಪೋಸಿಟ್ ನಂಬರ್ ತಾನೆ. ಈ ವರ್ಷ ಚೆನ್ನಾಗಿರಲ್ಲಮ್ಮ, ಜೂನ್ ವರ್ಗೂ ಚೆನ್ನಾಗಿರಲ್ಲ ಅಮ್ಮ. ಒಂದ್ ವರ್ಷ ಚೆನ್ನಾಗಿರಲ್ಲ ಅಂದ್ರೆ ಜೂನ್ ಟು ಜೂನ್ ಲೆಕ್ಕ ಇಟ್ಕೋಬೇಕು. ಜೂನ್ ಟು ಜೂನ್ ಗುರು ಬದಲಾವಣೆ ಆಗೋದು. ಒಂದ್ ವರ್ಷ ಚೆನ್ನಾಗಿರಲ್ಲ ಅಂದ್ರೆ ನೀವು ಲೆಕ್ಕ ಹಾಕ್ಬೇಕಾದ್ರೆ ಏನಂದ್ರೆ 2014 ಜೂನ್ ಇಂದ 15 ಜೂನ್ ವರೆಗೂ ಚೆನ್ನಾಗಿರಲ್ಲ. ಟೆನ್ಷನ್ ಇಲ್ಲಮ್ಮ, ಈ ವರ್ಷ ಚೆನ್ನಾಗಿಲ್ಲ, ಮರುಮಂದನೆ ನೀವು ಮಾಡ್ಕೊಳ್ಳಿ. ಆಮೇಲೆ ತಾಯಿಯವ್ರಿಗೆ ಆಮೇಲೆ ಮಾಡಿಸಿ, ಒಳ್ಳೇದಾಗುತ್ತೆ. ಒಳ್ಳೇದು.